ಹೆಲೋ ಡಿ ಕೆ ಶಿವಕುಮಾರ್ ಸರ್, ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ಹತ್ಯೆಯಾಗಿ ದಾರಿಯ ಪಕ್ಕದಲ್ಲಿ ಬಿದ್ದಿದ್ದಾನೆ. ಈತನ ಈ ಹತ್ಯೆ ಕೇಸ್ನಲ್ಲಿ ದರ್ಶನ್ ರವರ ಹೆಸರು ಕೇಳಿ ಬರ್ತಾ ಇದೆ. ಅವ್ರನ್ನ ಅರೆಸ್ಟ್ ಮಾಡ್ಲಿಯೂ ಬೇಡವೋ, ಅಥವಾ ಅವ್ರನ್ನ ಅರೆಸ್ಟ್ ಮಾಡಿ ತನಿಖೆಗೆ FIR ದಾಖಲು ಮಾಡ್ಲೂ ಬೇಡವೋ, ಏನ್ ಮಾಡ್ಬೇಕು ಸರ್ ಅಂತ ಹೇಳಿ ಕಾಲ್ ಹೋಗಿರುತ್ತೆ. ಇನ್ನು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಕೂಡ, ಸರ್ CM ಸಿದ್ದರಾಮಯ್ಯನವರೇ ಸರ್, ದರ್ಶನ್ ರವರ ಹೆಸರು ಕೇಳಿ ಬರ್ತಾ ಇದೆ, ಇಂಥ ದೊಡ್ಡ ಆರೋಪದಲ್ಲಿ ಏನ್ ಮಾಡೋಣ ಸರ್ ಅಂತ ಹೇಳಿ ಖಂಡಿತವಾಗಿಯೂ ಕರೆಗಳು ಹೋಗಿರುತ್ತೆ. ಇದನ್ನ ನಾವು ತಿಳ್ಕೊಂಡಿದ್ದೀವಿ, ನೋಡಿದ್ದೀವಿ. ದರ್ಶನ್ ರವರ ಪ್ರಕರಣ ಆರಂಭ ಆಗ್ತಿದ್ದಂತೆ ಕೂಡಲೇ ಈ ಮಾಹಿತಿಗಳು ಬರೋದಕ್ಕೆ ಶುರುವಾದ್ವು. ಯಾಕೆ ಈ ವಿಚಾರ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ತಿಳ್ಕೊಳ್ಳಿ, ರಾಜ್ಯದ ಯಾವುದೇ ಪ್ರಭಾವಿಯ ಮೇಲೆ ಆರೋಪಗಳು ಕೇಳಿ ಬರ್ತಿದ್ದಂತೆ ಅದು ಮೊಟ್ಟ ಮೊದಲಿಗೆ ಹೋಗೋದೇ ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಯಾಕಂದ್ರೆ ಆ ಪ್ರಭಾವಿ ಯಾವುದಾದ್ರೂ ಪ್ರಭಾವಗಳಿಂದ ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿದಂತಹ ಪೊಲೀಸರ ಮೇಲೆ, ಅಥವಾ ಅದನ್ನ FIR ದಾಖಲು ಮಾಡಿಕೊಂಡಿರುವಂತಹ ಪೊಲೀಸ್ ಅಧಿಕಾರಿಗಳ ಮೇಲೆ ರಾಜಕೀಯ ಪ್ರಭಾವಗಳಿಂದ, ಉಪಮುಖ್ಯಮಂತ್ರಿಗಳಿಂದ, ಮುಖ್ಯಮಂತ್ರಿಗಳಿಂದ ಯಾವುದಾದರೂ ತೊಂದರೆ ಮಾಡಬಾರದು ಅನ್ನೋ ಕಾರಣಕ್ಕೆ ಮೊಟ್ಟ ಮೊದಲಿಗೆ ಇದು ಇರ್ತಕ್ಕಂಥ ಒಂದು ಆಯುಗ ಅನ್ನುವ ರೀತಿಯಲ್ಲಿ ಮತ್ತು ನಡೀತಿರ್ತಕ್ಕಂಥ ಒಂದು ದಿನಮಾನದ ಚಟುವಟಿಕೆ ಅನ್ನುವಂಥ ರೀತಿಗೆ ಬರುತ್ತೆ. ಅದಕ್ಕಾಗಿ ನಮ್ಮಂತ ಸಾಮಾನ್ಯ ಜನರಿಗೆ ಏನಾದ್ರು ಆದ್ರೆ ಯಾರಿಗೂ ಫೋನ್ ಮಾಡೋದಿಲ್ಲ, ನೆಟ್ ಹೋದ್ ಲಾಕಪ್ನಾಗ ಹಾಕಿ ಬಿಡ್ತಾರೆ, ಇಟ್ಕೋತಾರ. 24 ಗಂಟೆ ಒಳಗೆ FIR ದಾಖಲು ಮಾಡೋದಿರ್ತತಿ, ಮಾಡ್ತಾರ. ಪೊಲೀಸರು ಅವ್ರು ತಮ್ಮ ಕೆಲಸ ತಾವು ಮಾಡ್ತಾರೆ. ಯಾವ ಮುಖ್ಯಮಂತ್ರಿಗೆ ಫೋನ್ ಮಾಡೋದಿಲ್ಲ, ಯಾವ ಉಪಮುಖ್ಯಮಂತ್ರಿಗೆ ಫೋನ್ ಮಾಡೋದಿಲ್ಲ. ಆದ್ರೆ ದರ್ಶನ್ ಅನ್ನುವಂಥವ್ರಾಗಿರ್ಲಿ, ಅಥವಾ ಇನ್ನೊಬ್ಬ ಯಾವುದೇ ಒಬ್ಬ ಪ್ರಭಾವಿ ನಾಯಕ ನಟ ಆಗಿರ್ಲಿ, ಅಥವಾ ಪ್ರಭಾವಿ ರಾಜಕಾರಣಿ ಆಗಿರ್ಲಿ, ಅದು ಮೊಟ್ಟ ಮೊದಲಿಗೆ ಫೋನ್ ಹೋಗೇ ಹೋಗುತ್ತೆ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ. ದರ್ಶನ್ ಸರ್ ವಿಚಾರದಲ್ಲೂ ಈ ರೀತಿ ಆಗಿದೆ ಅನ್ನುವಂಥ ಮಾಹಿತಿಗಳು ನಾವು ಆರಂಭಿಕ ಹಂತಗಳಲ್ಲಿ ನೋಡಿದ್ದೇವೆ. ಹೆಲೋ ಸಿದ್ದರಾಮಯ್ಯನವರ ಸರ್, ಸಿದ್ದರಾಮಯ್ಯ ಸರ್, ದರ್ಶನ್ ಸರ್ ಅವರ ಇಂತಹ ಒಂದು ಹೆಸರು ಕೇಳಿ ಬರ್ತಾ ಇದೆ. ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ರವರ ಹೆಸರು ಬರ್ತಾ ಇದೆ, ಏನ್ ಮಾಡೋಣ ಸರ್? ಸಿದ್ದರಾಮಯ್ಯನವರು ಮಾತಾಡಿದ್ರಂತೆ, ಈ ರೀತಿ ಹೇಳ್ತಾರೆ ಸಿದ್ದರಾಮಯ್ಯನವರು. ಹಾ, ಏನಪ್ಪಾ ದರ್ಶನ್ ರವರ ಹೆಸರು ಕೇಳಿ ಬಂದಿದ್ಯಾ? ಓಕೆ, ಅದ ಇನ್ವೆಸ್ಟಿಗೇಷನ್ ಮಾಡಿ, ಅದೇನಾಗುತ್ತೋ ತನಿಖೆ ಮಾಡಿ, ಆರಾಮಾಗಿ ತನಿಖೆ ಮಾಡಿ ದರ್ಶನ್ ರವ್ರು. ಹಿಂಗೆ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ರಂತೆ. ಇನ್ನು DK ಶಿವಕುಮಾರ್ ಅವರು ಕೂಡ, ಹಲೋ, ಆಯ್ತು ದರ್ಶನ್ ರವರ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ, FIR ಮಾಡಿ, ಅದೇನಾಗುತ್ತೋ ಅದೆಲ್ಲ ಮಾಡ್ಬಿಡಿ ಅಂದ್ರಂತೆ. ಸೊ ಯಾಕೆ ಈ ರೀತಿ ಅಂತ ಹೇಳಿ ಕೆಲವರಿಗೆ ಪ್ರಶ್ನೆಗಳು ಮೂಡ್ತವೆ. ಇದು ಆರಂಭಿಕ ಹಂತದಲ್ಲಿ ನಾವು ನೋಡಿದೀವಿ, ಮಾಧ್ಯಮಗಳಲ್ಲಿ ನೋಡಿದೀವಿ, ಬೇರೆ ಬೇರೆ ಕಡೆ ನೋಡಿದೀವಿ, ಮತ್ತೆ ಬೇರೆ ಬೇರೆ ಮಾಹಿತಿಗಳ ಕಡೆಯಿಂದ ಬಂದಂತಹ ಮಾಹಿತಿಗಳನ್ನ ತಿಳ್ಕೊಂಡಿದೀವಿ. ಈ ರೀತಿ ಫೋನ್ ಕರೆಗಳು ಹೋಗಿರುವಂತಹ ವಿಚಾರಗಳು ಕೂಡ ಬಂದಿವೆ. ಆಮೇಲೆ ಇದೆಲ್ಲ ನಡೆದಿದೆ, ಇನ್ನು ಕೂಡ ವಿಚಾರ ಹೇಳ್ತೀನಿ ನಿಮಗೆ. ಸೊ ಯಾಕೆ ಕಾಂಗ್ರೆಸ್ ಚುಪ್ಪಾಯಿತು, ಗಪ್ ಚುಪ್ಪಾಯಿತು ದರ್ಶನ್ ರವರ ವಿಚಾರದಲ್ಲಿ ಅನ್ನುವಂಥದ್ದು ನಿಮಗೆ ನಾನು ಹೇಳ್ತೀನಿ. ನೋಡಿ, ರಾಜಕೀಯ ಅಂದಾಗ ಎಷ್ಟೋ ಕೇಸ್ಗಳು ಮುಚ್ಚೋಗಿರುತ್ತೆ, ಎಷ್ಟೋ ಕೇಸ್ಗಳು ಓಪನ್ ಆಗಿರುತ್ತೆ, ಎಷ್ಟೋ ಯಾವನ್ನೋ ಒಬ್ಬ ತಪ್ಪು ಮಾಡದೇ ಇರೋನ್ನ ಹೋಗಿ ಒಳಗಡೆ ಹಾಕ್ಸಿರ್ತಾರೆ. ಆಗತ್ತ ಇವರು ನೇಮ್ ನಾನು ಉಲ್ಲೇಖ ಮಾಡ್ತಾ ಇಲ್ಲ, ಈ ರೀತಿ ನಡೀತಾ ಇರುತ್ತೆ ರಾಜಕೀಯದಲ್ಲಿ. ಯಾರೇ ಆಗಿರಲಿ, CM ಸಿದ್ದರಾಮಯ್ಯ, DK ಶಿವಕುಮಾರ್ ಇಷ್ಟೇ ಅಲ್ಲ, ರಾಜ್ಯದ ಉಪಮುಖ್ಯಮಂತ್ರಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು. ಹಾಗಾಗಿ ಹೇಳ್ತಾ ಇರುವಂತ ಉದ್ದೇಶ ಅಷ್ಟೇ. ಸೊ ಈಗ ಅವರಿದ್ದಾರೆ ಎಂದು ಅವ್ರ ಹೆಸರು ಹೇಳ್ತೀವಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅಂತ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ. ಆ ಜಾಗದಲ್ಲಿ ಬೇರೆಯವರು ಇದ್ದಿದ್ರೆ ಬೇರೆಯವ್ರ ಹೆಸರು ಹೇಳ್ತಾ ಇದ್ವಿ, ಇಷ್ಟೇ, ಬೇರೆ ಏನೂ ಇಲ್ಲ. ಸೊ ಹಂಗಾಗಿ ಈಗ ಈ ವಿಚಾರಗಳು ಕೇಳಿಬಂತು. ಆದ್ರೆ ಕಾಂಗ್ರೆಸ್ ದರ್ಶನ್ ರವರನ್ನ ಅಷ್ಟು ನೆಗ್ಲೆಕ್ಟ್ ಮಾಡ್ತಿ ಯಾಕೆ ಅನ್ನುವಂಥ ಪ್ರಶ್ನೆ ಬರುತ್ತಿಲ್ಲ. ದರ್ಶನ್ ರವರನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಏನೇನ್ ಕಾರಣ? ನೋಡಿ, ದರ್ಶನ್ ರವರು BJPಯ ಒಂದು ಒಡನಾಟ ಬಹಳ ಚೆನ್ನಾಗಿದೆ. ನಾನು ಹೇಳ್ತೀನಿ, ಇಲ್ಲ ದರ್ಶನ್ ರವರು ಪಕ್ಷಕ್ಕೆ ಸೀಮಿತರಲ್ಲ, ಅವರು ಸ್ನೇಹಕ್ಕೆ ಬದ್ಧವಾಗಿ ಪ್ರಚಾರ ಮಾಡಿದ್ದು, ಅವರು ಸ್ನೇಹಿತರಿಗೋಸ್ಕರ ಹೋಗಿದ್ದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಅದನ್ನ ದರ್ಶನ್ ಸರ್ ಕೂಡ ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಲೆಕ್ಕಾಚಾರಗಳನ್ನು ನಿಮಗೆ ನಾನು ಕೊಡ್ತೀನಿ. ಯಾವ ರೀತಿ ಲೆಕ್ಕಾಚಾರ ಕೊಡ್ತೀನಿ ನೋಡಿ. BJP ಕಾಂಗ್ರೆಸ್ ಅಂತ ಬಂದಾಗ ಎರಡರಲ್ಲಿ ಯಾವ ಪಕ್ಷದ ಅಭ್ಯರ್ಥಿಗಳ ಪರ ಹೆಚ್ಚು ಪ್ರಚಾರ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಿಮ್ಗೆ ಹೇಳ್ತೀನಿ. ಕಾಂಗ್ರೆಸ್ ಕಡೆ 3 ಜನರಿಗೆ ಪ್ರಚಾರ ಮಾಡಿದ್ದಾರೆ, 4 ರಿಂದ 6 ಜನರಿಗೆ ಪ್ರಚಾರ ಮಾಡಿದ್ದಾರೆ. ಆದ್ರೆ 3 ರಿಂದ 4 ಜನಕ್ಕೆ ಪ್ರಚಾರ ಸಕ್ಸಸ್ ಆಗಿದೆ. ಸ್ಟಾರ್ ಚಂದ್ರು ಬೇರೆ ಬೇರೆ ಇದ್ದಾರೆ.
ಅವ್ರ ಪರ ಎಲ್ಲ ಪ್ರಚಾರ ಮಾಡಿದ್ದಾರೆ. ಕಾಂಗ್ರೆಸ್ ಕಡೆ ಯಾರವರಿಗೆ ಒಂದು 2-3 ಜನ ಬಹಳ ಬೇಕಾದವರು ಇದಾರಲ್ಲ ಅವ್ರ ಪರ ಪ್ರಚಾರ ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ದರ್ಶನ್ ರವರು ಪ್ರಚಾರ ಯಾವುದೇ ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೂ ಮಾಡಿಲ್ಲ. ಅರ್ಥ ಆಯ್ತಾ? ಆದ್ರೆ ಬಿಜೆಪಿಯಲ್ಲಿ ದರ್ಶನ್ ರವರ ಪ್ರಚಾರ ಹೇಗಿದೆ ಅಂದ್ರೆ ಸುಮಾರು 16 ಶಾಸಕರಿಗೆ ದರ್ಶನ್ ರವರ ಬೆಂಬಲ ಇದೆ. 16 ಶಾಸಕರ ಸಂಖ್ಯೆ ರಾಜ್ಯವನ್ನ ಬೀಳಿಸತ್ತೆ, ರಾಜ್ಯ ಸರ್ಕಾರವನ್ನ ಬೀಳಿಸತ್ತೆ, ರಾಜ್ಯ ಸರ್ಕಾರವನ್ನ ಎಬ್ಸತ್ತೆ. ಸರ್ಕಾರ ಮೆಜಾರಿಟಿನೂ ಆಗತ್ತೆ, ಸರ್ಕಾರ ಅನ್ಮೆಜಾರಿಟಿನೂ ಆಗುತ್ತೆ. 16 ಶಾಸಕರ ಸಂಖ್ಯೆ 1-2 ಅಲ್ಲ, 16 ಶಾಸಕರು ಅಂದ್ರೆ ಸುಮ್ಮನೆ ಅಲ್ಲ. 17 ಶಾಸಕರನ್ನ ಕರ್ಕೊಂಡು ಬಂದು ಈ ಕಡೆ ರಮೇಶ್ ಜಾರಕಿಹೊಳಿ ಸರ್ಕಾರನ ಬೀಳಿಸಿ ಸರ್ಕಾರ ರಚನೆ ಮಾಡಿದ್ರು. ಒಂದು ಕಡಿಮೆ ಅಷ್ಟೇ. ದರ್ಶನ್ ರವರಿಗೆ ಅಷ್ಟು ಬಿಜೆಪಿಯ ಶಾಸಕರ ಬೆಂಬಲ ಇದೆ. ಈಗ ದರ್ಶನ್ ರವರು ಅಷ್ಟು 16 ಶಾಸಕರ ಪರ ಕೂಡ ಪ್ರಚಾರ ಮಾಡ್ತಾರೆ ಬಿಜೆಪಿಯಲ್ಲಿ. ಯಾಕಂದ್ರೆ ಸ್ನೇಹ, ಬಾಂಧವ್ಯ. ಇನ್ನು ದರ್ಶನ್ ರವರು ಹೇಗ್ ಪ್ರಚಾರ ಮಾಡ್ತಾರೆ ಅಂದ್ರೆ ಬಿಜೆಪಿಯಲ್ಲಿ ಯಾರೇ ಕರೆದ್ರು ಸ್ನೇಹ ಬಾಂಧವ್ಯದಿಂದ ಪ್ರಚಾರಕ್ಕೆ ಹೋಗ್ಬಿಡ್ತಾರೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಹಂಗ್ ಬರಲ್ಲ. ದರ್ಶನ್ ರವರು ಬಹಳ ಆತ್ಮೀಯತೆಯಿಂದ ಇರಬೇಕು ಅಂತವ್ರು ಮಾತ್ರ. ಸ್ಟಾರ್ ಚಂದ್ರ ಅವರಾಗಿರ್ಬೋದು, ಇನ್ನೊಂದು 2-3 ಜನ ಇದ್ದಾರೆ, ಅವರು ಮಾತ್ರ ಕಾಂಗ್ರೆಸ್ ನಲ್ಲಿ ಪ್ರಚಾರ ಮಾಡೋದು. ಆದ್ರೆ ಬಿಜೆಪಿ ಅಲ್ಲ, ಹಂಗಲ್ಲ. ಬಿಜೆಪಿ ಯಾವ್ದಾದ್ರು ಅಭ್ಯರ್ಥಿ ಇದ್ರೆ, ಈಗ ನೋಡಿ ಆರ್ ಅಶೋಕ್, ಮುನಿರತ್ನ, BC ಪಾಟೀಲ್, ಇನ್ನೂ ಬಹಳ ಜನ ಇದ್ದಾರೆ. ಈಗ BC ಪಾಟೀಲ್ ಯಾವ್ದಾದ್ರು ಒಬ್ಬ ಅಭ್ಯರ್ಥಿನ ಬಿಜೆಪಿಲಿ ಆ ಅಭ್ಯರ್ಥಿ ಪರ ನೀನು ಪ್ರಚಾರ ಮಾಡಬೇಕು ಅಂತ ದರ್ಶನ್ ಸರ್ಗೆ ಹೇಳಿದ್ರೆ ಸಾಕು, ಅವರು ಪ್ರಚಾರ ಮಾಡ್ಬಿಡ್ತಾರೆ. ಆ ವ್ಯಕ್ತಿ ಸ್ನೇಹಿತನೋ ಇಲ್ಲ ನೋಡಲ್ಲ, ಒಟ್ಟು BC ಪಾಟೀಲ್ ಹೇಳಿದ್ರೆ ಅವ್ರು ಪ್ರಚಾರ ಮಾಡ್ತಾರೆ. ಆ ಕಾಂಗ್ರೆಸ್ ನಲ್ಲಿ ಹಂಗ್ ಪ್ರಚಾರ ಮಾಡಲ್ಲ ದರ್ಶನ್ ಸರ್. ಈಗ 2028ರಲ್ಲಿ ದರ್ಶನ್ ರವರು ಮತ್ತೆ ಪ್ರಚಾರದ ಕಣಕ್ಕಿಳಿದ್ರೆ ಬಿಜೆಪಿಗೆ 16 ಶಾಸಕರ ಬೆಂಬಲ ಸಿಕ್ಬಿಡುತ್ತೆ. ದರ್ಶನ್ ರವರ ಅಭಿಮಾನಿಗಳು ಕೆಲ್ಸ್ಕೊಡ್ತಾರೆ. ಇನ್ನೂ ಕೂಡ ಬಿಜೆಪಿಯಲ್ಲಿ ದರ್ಶನ್ ರವರ ಪ್ರಚಾರ ಮಾಡಿ ಸೋತು ಹೋಗಿದ್ದಾರೆ ಅಂದ್ರೆ ಕೇವಲ ಸುಧಾಕರ್ ಮಾತ್ರ. ಅಲ್ಲಿಯೂ ಕೂಡ ಯಾಕೆ ಸೋತರು ಅಂದ್ರೆ ಅಲ್ಲಿ ಸ್ವಲ್ಪ ಸುಧಾಕರ್ ತಮ್ಮ ಕೆಲಸದಲ್ಲಿ ಒಂದಿಷ್ಟು ನಿಷ್ಠಾವಂತಿಕೆಯನ್ನ ಕಳ್ಕೊಂಡಿದ್ರು, ಜನಗಳಿಗೆ ಬೇಸತ್ತು ಹೋಗಿದ್ರು. ಅಷ್ಟಾಗಲಿ ಕೂಡ ಬಹಳ ಕಡಿಮೆ ಅಂತರದಲ್ಲಿ ಸೋತ್ರವರು ದರ್ಶನ್ ರವರು ಬಂದಿದ್ದಕ್ಕೆ. ದರ್ಶನ್ ರವರು ಬರೆದಿದ್ರೆ ಬಹಳ ಅಂತರದಲ್ಲಿ ಸೋಲನ್ನು ಅನುಭವಿಸ್ತಾ ಇದ್ರು ಸುಧಾಕರ್. ಆದ್ರೆ ಸುಧಾಕರ್ ಸೋಲಿಕ್ಕೆ ಕಾರಣ ಅಲ್ಲಿ ಸುಧಾಕರ್ ನಡೆದುಕೊಂಡಿರುವ ನಡವಳಿಕೆ ಬೇರೆ ಆಗಿತ್ತು, ಹಾಗಾಗಿ ಸೋತ್ರು. ಆದ್ರೆ ಉಳಿದಂತಹ 15 ಶಾಸಕರು ಕೂಡ ಗೆದ್ದು ಬೀಗಿದ್ರು. ಈ ರೀತಿ ಅವ್ರು ಪ್ರಚಾರ ಮಾಡ್ತಾನೆ ಬಂದಿದ್ದಾರೆ. ಬಿಜೆಪಿಗೆ ಕಾಂಗ್ರೆಸ್ ಹೊಡೆತ ಕೊಡ್ತಾನೆ ಬಂದಿದ್ದಾರೆ. ಕಾಂಗ್ರೆಸ್ಗೆ ಒಬ್ಬಿಬ್ಬರನ್ನ ಗೆಲ್ಲಿಸ್ಕೊಟ್ಟಾಗ ಬಿಜೆಪಿಗೆ 16 ಶಾಸಕರನ್ನ ಗೆಲ್ಲಿಸ್ಕೊಡುವಂತಹ ದರ್ಶನ್ ಕಾಂಗ್ರೆಸ್ಗೆ ಮುಳುವಾಗಿದ್ದಂತೂ ಸತ್ಯ. ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅದಕ್ಕಾಗಿ ನೆಗ್ಲೆಕ್ಟ್ ಮಾಡ್ಬಿಟ್ರ ಅದು ನಮಗೆ ಗೊತ್ತಿಲ್ಲ. ಇರೋ ಸತ್ಯಾಂಶವನ್ನ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಗೆ ಪ್ರಚಾರ ಏನ್ ಮಾಡಿದಾರೋ ಅದ್ರ 10, 20, 30 ಪಟ್ಟು ಜಾಸ್ತಿ ಬಿಜೆಪಿ ಪ್ರಚಾರ ಮಾಡಿದ್ದು ದರ್ಶನ್ ಸರ್. ಒಬ್ಬ ಕಾಂಗ್ರೆಸ್ ಪರ ನೋಡಿ, ಈಗ ಈ ಕಡೆ ಒಂದು ಎ, ಈ ಕಡೆ ಒಂದು ಬಿ ಕಡೆ 15 ಮಂದಿನ ಗೆಲ್ಸಿ, ಎ ಕಡೆ ಒಬ್ಬನ ಗೆಲ್ಲಿಸ್ಬಿಟ್ರೆ ಎಷ್ಟು ಅಂತರ ಆಯ್ತು. ಸೊ ಈ ಲೆಕ್ಕಾಚಾರಗಳು ರಾಜಕೀಯದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ನಡೀತಾ ಇರುತ್ತೆ. ಈಗ ಬಿಜೆಪಿ ಅಂತ ಬಂದಾಗ ಸುಮ್ಮನೆ ಮಾತಾಡೋಣ ನಾವು. ಬಿಜೆಪಿ ಅಂತ ಬಂದಾಗ ಆರ್ ಅಶೋಕ್ನವ್ರು ಯಾಕೆ ದರ್ಶನ್ ಸರ್ ಪರವಾಗಿ ನಿಲ್ತಾರೆ? BC ಪಾಟೀಲ್ ರವ್ರು ಯಾಕೆ ನಿಲ್ತಾರೆ? ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಯಾಕೆ ದರ್ಶನ್ ರವರಿಗೆ ಅನ್ಯಾಯ ಆಗಬಾರದು ಅಂತ ಹೇಳ್ತಾರೆ? ಯಾಕೆ ಹೇಳಿ? ಪ್ಲಸ್ ಬಿಜೆಪಿಗೆ ಪ್ಲಸ್ ದರ್ಶನ್ ರವರು, ಕಾಂಗ್ರೆಸ್ಗೆ ಮೈನಸ್. ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, ದರ್ಶನ್ ರವರು ಅದೇ ವಿಚಾರದ ಅವರ ಈ ಕಾಂಗ್ರೆಸ್ ಅಧಿಕಾರದಲ್ಲಿ ಇರಬೇಕಾದ್ರೆ ದರ್ಶನ್ ರವರ ಕೇಸು ಇಂಥ ದೊಡ್ಡ ಮಟ್ಟಿಗೆ ಹೈಲೈಟ್ ಆಯ್ತು. ಅಷ್ಟೇ ಅಲ್ಲ, ಅವ್ರ ಹೆಸರು ಕೇಳಿ ಬಂತು, ಅರೆಸ್ಟ್ ಆದ್ರು. ನೀವು ನೋಡ್ತಾನೆ ಇದ್ದೀರಿ ಈಗ ಏನೇನ್ ನಡೀತಿದೆ ಅಂತ. ಬಹುತೇಕ ನಿಮಗೆ ಇದು ತಲೆ ಹೊಳಿತು ಅಂತ ನಾನು ಅನ್ಕೊಡ್ತೀನಿ. ಸಿದ್ದರಾಮಯ್ಯ ಸರ್ ದರ್ಶನ್ ರವ್ರ ಹೆಸರು ಕೇಳಿ ಬರ್ತಿದೆ, ನಡೀಲಿ ಇನ್ವೆಸ್ಟಿಗೇಷನ್. 2028 ಮತ್ತೆ ಬಿಜೆಪಿಗೆ ಗೆಲ್ಸ್ಕೊಟ್ಬಿಡ್ತಾರೆ 15-16 ಸೀಟ್ನ. ನಡೀಲಿ ಇನ್ವೆಸ್ಟಿಗೇಷನ್, ಒಳಗಿರ್ಲಿ. ಹೆಂಗೋ ಒಟ್ಟಿನಲ್ಲಿ ನಾವು ಲೆಕ್ಕಾಚಾರಗಳನ್ನ ಹಾಕೊಂಡ್ರೆ ಬರ್ತಕ್ಕಂಥ ಮಾಹಿತಿ ಲೆಕ್ಕಾಚಾರ.
ಅರ್ಥ ಆಯ್ತು ಅನ್ಕೊಳ್ತೀನಿ. ಇನ್ನು ದರ್ಶನ್ ರವರಿಗೆ ಅನ್ಯಾಯ ಆಗಿದೆ, ನಾನು ನ್ಯಾಯ ಒದಗಿಸ್ತೀನಿ ಅಂತ ಒಂದು ವೇದಿಕೆ ಮೇಲೆ ಡಿ ಕೆ ಶಿವಕುಮಾರ್ ಹೇಳಿರೋದನ್ನ ಕೇಳಿರ್ತೀರಿ ನೀವು. ಹೇಳಿರೋದನ್ನ ಬಹಳ ಸೂಕ್ಷ್ಮವಾಗಿ ಕೇಳಿರ್ತೀರಿ ಅಲ್ವಾ. ವಿಜಯಲಕ್ಷ್ಮಿ ಅವರು ಭೇಟಿ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ. ದರ್ಶನ್ ರವರ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಮಾಡ್ತಾರೆ. ಅದ್ರ ಹಿಂದೆ ಬೇರೆ ಬೇರೆ ಎಲ್ಲ ಹೇಳಲಿಕ್ಕಾಗಲ್ಲ, ಭೇಟಿ ಮಾಡ್ತಾರೆ. ಆದ್ರೆ ಅದಕ್ಕೆ ಸ್ಪಷ್ಟನೆ ಕೊಡ್ತಾರೆ, ಮಗನ ಶಾಲಾ ಕಾಲೇಜಿಗೋಸ್ಕರ ಭೇಟಿ ಮಾಡಿದ್ದು ಅಂತ. ಅದ್ರ ಹಿಂದೆ ಬೇರೆ ಸಂಖ್ಯೆಗಳು, ಬೇರೆ ವಿಚಾರಗಳು ಕೂಡ ಇದೆ. ಆದ್ರೆ ಕಾಂಗ್ರೆಸ್ ದರ್ಶನ್ ರವರ ವಿಚಾರದಲ್ಲಿ ಹೆಜ್ಜೆ ಹಿಂದಾಕಿದ್ದಂತೂ ಸತ್ಯ. ಆ ಸತ್ಯಗಳು ಈ ರೀತಿ ಆಗಿದೆ. ಇನ್ನು 2028 ಅನ್ನುವಷ್ಟರಲ್ಲಿ ಒಳಗಡೆ ಅವ್ರು ಹೊರಗಡೆ ಬಂದ್ರೆ, ಆರೋಪ ಮುಕ್ತರಾಗಿ ಬಂದ್ರೆ, ಖಂಡಿತವಾಗಿಯೂ ದರ್ಶನ್ ಸರ್ ಮತ್ತೆ ರಾಜ್ಯಕ್ಕೆ ಪ್ರಚಾರಕ್ಕೆ ಬರ್ತಾರೆ. ಇದು ಬಹಳ ಅಗಾಧ ವಿಚಾರ, ಅರ್ಥ ಆಯ್ತಾ? ಸೊ ಹಂಗಾಗಿ ಅವ್ರು ಇನ್ನೂ 2 ವರ್ಷ ಎಲೆಕ್ಷನ್ ಮುಗಿಯೋ ತನಕ ಒಳಗಿದ್ದಷ್ಟು ಬೆಟ್ರು ಅಂತ ನಾನು ಹೇಳ್ತಾ ಇಲ್ಲ, ಲೆಕ್ಕಾಚಾರ. ಈಗ ದರ್ಶನ್ ಸರ್ ಅವ್ರ ಬೇಲ್ ಕ್ಯಾನ್ಸಲ್ ಆಗ್ತಾ ಇತ್ತು ಅನ್ಕೊಂಡ್ರ? ನೋಡಿ, ಒಂದಿಷ್ಟು ಬರ್ತಾ ಇರುವಂತಹ ಹೇಳಿಕೆಗಳು, ಒಂದಿಷ್ಟು ಪ್ರಭಾವಿಗಳು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ಗಮನಿಸಿ. ಜಿದ್ದಿಗೆ ಬಿದ್ದು ದರ್ಶನ್ ಸರ್ ಅವರ ಬೇಲನ್ನ ಕ್ಯಾನ್ಸಲ್ ಮಾಡಿಸೋದು, ಜಿದ್ದಿಗೆ ಬಿದ್ದು. ಬೇಲ್ ಯಾವಾಗ ಸಿಕ್ಕಿರೋದು ಪಾಪ ದರ್ಶನ್ ಸರ್ಗೆ, ಆದ್ರೆ ಜಿದ್ದಿಗೆ ಬಿದ್ದು ಬೇಲ್ ಕ್ಯಾನ್ಸಲ್ ಆಗ್ತಾ ಇದೆ. ಅರ್ಥ ಆಯ್ತಾ? ಮುಂದಿನ ಒಂದಿಷ್ಟು ಆಲೋಚನೆಗಳನ್ನ ನಾವು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಏನಂತ ಗೊತ್ತಾಗುತ್ತೆ ಹೇಳ ನಿಮ್ಗೆ. 1 ವರ್ಷ ಆಗುತ್ತೆ, ಮತ್ತೆ ದರ್ಶನ್ ಸರ್ ಬೇಲಿಗೆ ಅರ್ಜಿ ಹಾಕ್ತಾರೆ, ಇಲ್ಲ ಸುಮ್ಮನೆ ಇರ್ತಾರೆ. ಅರ್ಜಿ ಹಾಕಿದ್ರು ನಮಗೆ ಮತ್ತೆ ಇನ್ನೂ 7 ತಿಂಗಳು ಟೈಮ್ ಬೇಕು, ಇನ್ನೂ ಎಷ್ಟು ಸಾಕ್ಷಿಗಳು ಬಾಕಿ ಇದೆ, ಬೇಕೇ ಬೇಕು, ಅನಿವಾರ್ಯ ನಮಗೆ, ಏನು ಮಾಡೋಣ, ಗ್ರಾಂಟೆಡ್, ಮತ್ತೆ 7 ತಿಂಗಳು ದರ್ಶನ್ ಅವರು ಜೈಲಿನಲ್ಲೇ ಇರಬೇಕು. ಯಾಕೆ ಬೇಲ್ ಕ್ಯಾನ್ಸಲ್ ಆಗುತ್ತೆ? ಯಾಕಾಗತ್ತೆ ಬೇಲ್ ಕ್ಯಾನ್ಸಲ್? ಇರಲಿ, ನಮಗೆ ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಕಾನೂನಿನ ಮೇಲೆ ನಂಬಿಕೆ ಇದೆ, ನ್ಯಾಯಾಧೀಶರ ಮೇಲೆ ನಂಬಿಕೆ ಇದೆ. ಕಾನೂನು ಯಾರಿಗೂ ಮೋಸ ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಈಗ ಒಂದು ನಿಮಗೆ ಉದಾಹರಣೆ ಹೇಳ್ಬಿಡ್ತೀನಿ. ನ್ಯಾಯಾಧೀಶರಿಗೆ ಏನ್ ಬೇಕು? ಸಾಕ್ಷಿಗಳು ಬೇಕು. ನ್ಯಾಯಾಧೀಶರಿಗೆ ಏನ್ ಬೇಕು? ವಾದ ಬೇಕು. ಅದರ ಮೇಲೆ ನ್ಯಾಯಾಧೀಶರು ತೀರ್ಪನ್ನ ಕೊಡ್ತಾರೆ. ಹಂಗೆ ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಏನು ಉದಾಹರಣೆ ಕೊಡ್ತೀನಿ? ಸಣ್ಣದೊಂದು ಉದಾಹರಣೆ ಕೊಡ್ತೀನಿ. ದರ್ಶನ್ ಸರ್ ಈಗ ನ್ಯಾಯಾಲಯದ ಮುಂದೆ ಹೋದ್ರು. ಅಲ್ಲಿ ವಾದ ಮಂಡನೆ ಯಾರ ಕಡೆ ಜಾಸ್ತಿ ಇರುತ್ತೆ ಮತ್ತು ಯಾವ ರೀತಿ ಯಾರ ಕಡೆ ಎವಿಡೆನ್ಸ್ಗಳು, ಯಾವ ರೀತಿ ಯಾರ ಕಡೆ ಗೆಲುವುಗಳು ಇರುತ್ತೆ, ಅದ್ರ ಮೇಲೆ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಈಗ ಒಂದು ಸಣ್ಣ ಉದಾಹರಣೆ. ಜನ್ಮ ಕೊಟ್ಟಂತ ತಾಯಿ ಇಂತಿಷ್ಟು ವರ್ಷ ಅಂತ ಒಂದು ಮಗುವಿಗೆ ಹಾಲನ್ನ ಕುಡಿಸ್ತಾಳೆ. ತನ್ನ ಎದೆ ಹಾಲನ್ನ ಕುಡಿಸೋದು ತಾಯಿಯ ಪದ್ಧತಿ. ಅರ್ಥ ಆಯ್ತಾ? ಆ ಮಗು ದೊಡ್ಡದಾಗ್ತಿದ್ದಂತೆ ಹಾಲನ್ನ ಕುಡಿಸೋದು ಬಿಟ್ಟು ಬಿಡ್ತಾಳೆ ತಾಯಿ. ಆವಾಗ ಹಸುಗಳ ಹಾಲನ್ನು, ದನಕರಗಳ ಹಾಲನ್ನು ತಾಯಿ ಶಕ್ತಿವಂತನಾಗ್ಲಿ ಮಗ ಅಂತ ಕುಡ್ಲಿಕ್ಕೆ ಶುರು ಮಾಡ್ತಾಳೆ. ಅರ್ಥ ಆಯ್ತಾ? ಈಗ ಆ ಮಗುವಿಗೆ, ಸಣ್ಣ ಮಗು, ಆ ಮಗುವಿಗೆ ಯಾವ ಕಡೆಯಿಂದ ಯಾವ ಕಡೆ ಹಾಲು ಹೋಗ್ತಾ ಇದೆ, ಹಾಲು ಬರ್ತಾ ಇದೆ, ಎಮ್ಮೆ ಹಾಲ, ನಮ್ಮ ತಾಯಿ ಹಾಲ, ಆ ಮಗುವಿಗೆ ಗೊತ್ತಾಗ್ತಿರೋದಿಲ್ಲ. ಆ ನಿಪ್ಪಲ್ ಹಾಕಿ ಕೊಟ್ರೆ ನಾನು ಹಾಲು ಕುಡಿತಾ ಇದ್ದೀನಿ, ಮಗನಿಗೆ ಗೊತ್ತಿರುತ್ತೆ. ಮಗನಿಗೆ ಇದಷ್ಟೇ. ಅಮ್ಮ ಹಾಲು ಕುಡಿಸ್ತಾಳೆ, ತಾಯಿ ತನ್ನ ಎದೆ ಹಾಲನ್ನ ಸ್ಪಷ್ಟವಾಗಿ ಆ ಮಗುವಿಗೆ ಶಕ್ತಿ ಬರುವಷ್ಟು ಕುಡಿಸ್ತಾಳೆ. ಆಮೇಲೆ ಹಸುಗಳ ಹಾಲನ್ನ, ದನಕರಗಳ ಹಾಲನ್ನ ಯಾಕೆ ಕುಡಿಸ್ತಾರಂದ್ರೆ ಇನ್ನೂ ಶಕ್ತಿ ಹೆಚ್ಚಾಗ್ಲಿ ಅಂತ ಹೇಳಿ ಒಂದು ಹಂತಕ್ಕೆ ಬಂದ್ಮೇಲೆ ಮಗುವಿಗೆ ಕುಡಿಸೋದು ಬಿಡ್ತಾಳೆ. ಆದ್ರೆ ಆ ಮಗು ಗೊತ್ತಿರೋದಿಲ್ಲ, ನಾನು ಎದೆ ಹಾಲನ್ನ, ನನ್ನ ತಾಯಿ ಎದೆ ಹಾಲನ್ನ ಕುಡಿದ್ಬಿಟ್ಟು ಅದು ದೊಡ್ಡವನಾಗುತ್ತಂತ ಗೊತ್ತಿರೋದಿಲ್ಲ. ಅಲ್ಲಿ ಮಗುವಿಗೆ ಏನ್ ಬೇಕು? ಹಾಲು ಬೇಕು ಕುಡಿಲಿಕ್ಕೆ. ಸೇಮ್ ಹಿಂಗೆ ಕಾನೂನಿಗೆ ಸಾಕ್ಷಿಗಳು ಬೇಕು, ನ್ಯಾಯಾಲಯದಲ್ಲಿ ವಾದ ಮಾಡೋರು ಬೇಕು, ವಾದದಲ್ಲಿ ಗೆಲುವಾಗೋದು ಬೇಕು.
ಹಂಗೆ ಇಲ್ಲಿ ವಕೀಲರು ಇರ್ತಾರಲ್ಲ, ಹೊರಗಡೆ ವಕೀಲರು ವಾದ ಮಾಡ್ತಾ ಇರ್ತಾರೆ. ಇವ್ರು ಏನು, ಈ ವಕೀಲರು ಏನು ಸೃಷ್ಟಿ ಮಾಡ್ಕೊಂಡು ಹೋಗ್ತಾರೋ ಅಲ್ಲಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ತೀರ್ಪು ಕೊಡ್ತಾರೆ. ಹೊರಗಡೆ ಸಾವಿರ ಸೃಷ್ಟಿ ಮಾಡ್ತಾರ್ರಿ. ನಾವು ನೋಡಿಲ್ವಾ ಧರ್ಮಸ್ಥಳದ ಕೇಸ್ನಲ್ಲಿ, ನೋಡಿಲ್ವಾ ಸಂತೋಷ್ ಅನ್ನೋನು ಓದ್ ಪಾಪ ಹಾಕಿದ್ರು, ನ್ಯಾಯಾಲಯದ ಮುಂದೆ ಸಾಕ್ಷಿ ತೋರ್ಸದ್ರಿ ಸಂತೋಷನೆ ಮಾಡಿದ್ದು ಅಂತ ಹೇಳಿ. ಪಾಪ ಆವಾಗ ಸಂತೋಷನ ಹೆಸರನ್ನ ಓದಿಟ್ರು. ಅದ್ ನೋಡ ಎದುರಾಗೂ ಇಲ್ಲ ಸಂತೋಷ. ಧರ್ಮಸ್ಥಳದ ಕೇಸ್ನಲ್ಲಿ, ಏನ್ ಧರ್ಮಸ್ಥಳ ನಿಮ್ಗೆ ಗೊತ್ತೇ ಇದೆ, ನಾನು ಅದನ್ನ ಪೂರ್ತಿಯಾಗಿ ಮಾತಾಡ್ಬೇಕಾಗಿಲ್ಲ. ಸೊ ಆ ಕೇಸ್ನ ನೀವು ನೋಡಿದ್ರಿ, ಮಾಡಿರೋರು ಯಾರು ಮಾಡಿದಾರೋ ಭಗವಂತ ಬಲ್ಲ, ಧರ್ಮಸ್ಥಳದ ಮಂಜುನಾಥ ಬಲ್ಲ. ಆದ್ರೆ ಆ ಸಂತೋಷ ಅನ್ನೋ ಹೆಸರು ಹಾಕಿದ್ರು, ಯಾವುದೋ PSI ಬಂದ ಹಾಕಲ್ಲ, ಸಂತೋಷನ ಒಳಗೆ ಹಾಕಿದ್ರು. ಅದು 10-11 ವರ್ಷ ಆದ್ಮೇಲೆ ಸಂತೋಷಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮತ್ತೆ ನ್ಯಾಯಾಲಯ ಹೊರಗೆ ಕಳಿಸ್ತು. ಹೇಳಿ ಈಗ, ನ್ಯಾಯಾಲಯದ ತಪ್ಪೇ ಇಲ್ಲ. ಸಂತೋಷ್ ಹೆಸರು ಹಾಕಿದ್ರು, ಹೊರಗಡೆ ಇರೋ ಸಾಕ್ಷಿ ಕ್ರಿಯೇಟ್ ಮಾಡ್ಕೊಂಡು ಒಳಗೆ ಹೋಗಿ ತೋರಿಸಿದ್ರು, ಹಾಕಿದ್ರು. ಎದ್ರಾಗೂ ಗೊತ್ತಿಲ್ಲ ಸಂತೋಷಿಗೆ ಪಾಪ. ಪಾಪ ಒಳಗೆ ಬಿದ್ದ, ಶಿಕ್ಷೆ ಅನುಭವಿಸ್ದ, 10-11 ವರ್ಷ ಶಿಕ್ಷೆ ಅನುಭವಿಸ್ದ. ಹೊರಗಡೆ ಇಲ್ಲ ಇವನು ನಿರಪರಾಧಿ ಅಂತ ನ್ಯಾಯಾಲಯ, ಮತ್ತೆ ನ್ಯಾಯಾಲಯನೇ ಅವಾಗ ತೀರ್ಪು ಕೊಡ್ತು, ಇವನು ನಿರಪರಾಧಿ ಹೊರಗಡೆ ಹೋಗ್ಬೇಕು. 11 ವರ್ಷ ಶಿಕ್ಷೆ ಅನುಭವಿಸ್ತಲ್ಲ ಸ್ವಾಮಿ, ಎಲ್ಲಿಂದ ತರ್ಬೇಕು ಆ ಟೈಮ್? ಅವನು ಯೌವನನೇ ಹಾಳಾಗೋಯ್ತಲ್ಲ ಸ್ವಾಮಿ, ಎಲ್ಲಿ ತರಬೇಕು? ಅದು ಯಾರು ಮಾಡಿದ ತಪ್ಪು? ನ್ಯಾಯಾಲಯ ತಪ್ಪಲ್ಲ. ನ್ಯಾಯಾಲಯ ಕಣ್ಣು ಕಟ್ಬಿಟ್ಟಿರ್ತಾರೆ ನೋಡಿ, ಒಳಗಡೆ ಕಣ್ಣು ಕಟ್ಕೊಂಡ್ಬಿಟ್ಟಿರ್ತದೆ ನ್ಯಾಯಾಲಯ. ನ್ಯಾಯದೇವತೆ ಕಣ್ಣು ಕಟ್ಕೊಂಡಿದ್ದಾಳೆ. ಯಾರಲ್ಲಿ ಸಾಕ್ಷಿ ಬರುತ್ತೋ ಅದ್ರ ಮೇಲೆ ನ್ಯಾಯದೇವತೆ ತೀರ್ಪು ಕೊಡೋದು. ಅರ್ಥ ಆಯ್ತಾ? ಸೊ ಹಂಗೆ ದರ್ಶನ್ ಸರ್ ಅವರ ಕೇಸಲ್ಲಿ ಇದೆ ಪಕ್ಕ ಇದೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಏನೇನಿದೆ ನೋಡೋಣ. ನಡೀತಾ ಇದೆ, ನಡೀಲಿ. ಒಂದಲ್ಲ ಒಂದಿನ ನ್ಯಾಯ ಸಿಗುತ್ತೆ. ಕಾನೂನಿನಲ್ಲಿ ನ್ಯಾಯ ಸಿಗಬೇಕು. 11 ವರ್ಷ ಶಿಕ್ಷೆ ಅನುಭವಿಸಿದ ಸಂತೋಷಕ್ಕೂ ನ್ಯಾಯ ಸಿಕ್ತು ಧರ್ಮಸ್ಥಳದ ಕೇಸ್ನಲ್ಲಿ. ದರ್ಶನ್ ಸರ್ಗೂ ಖಂಡಿತ ಸಿಗತ್ತೆ ಇನ್ನೊಂದು ವರ್ಷ ಆಸುಪಾಸಿನಲ್ಲಿ ಅಂತ ಇದೆ. ಬಟ್ ನನ್ನ ಮನಸ್ಸಿನ ಪ್ರಕಾರ, ನಾನು ಹೇಳುವ ಪ್ರಕಾರ, ದರ್ಶನ್ ಸರ್ 2028 ನಂತರ ಪಕ್ಕಾ ನ್ಯಾಯ ಸಿಗುತ್ತೆ. ಪಕ್ಕಾ ಅವರು ಆರೋಪ ಮುಕ್ತರಾಗ್ತಾರೆ. ಅಲ್ಲಿ ತನಕ ಹಿಂಗೆ ಜರ್ನಿ ಜಗತ್ತಾ ಅನ್ನುವ ಅನುಮಾನ ನನಗಿದೆ. ನಿಮಗೂ ಇರ್ಬೋದು, ಇಲ್ಲದೇನು ಇರ್ಬೋದು. ಬಟ್ ನನ್ನ ಪ್ರಕಾರ 2028ವರೆಗೂ ಅವ್ರಿಗೆ ಒಳ್ಳೆ ಟೈಮ್ ಬರೋದು ತುಂಬಾ ಕಷ್ಟ. 2028 ನಂತರ ಬಹುತೇಕ ಅವರಿಗೆ ಪರಾಂಪರವಾಗಿ ಎಲ್ಲ ಹಂಪರಿದು ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರ್ತಾರೆ ಅವರು ಅನ್ನೋದು ನಂಬಿಕೆ ನನಗಂತೂ ಸ್ಪಷ್ಟವಾಗಿದೆ. ಅದನ್ನು ಕೂಡ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ತಾಯಿ ಚಾಮುಂಡೇಶ್ವರಿ ಇದ್ದಾಳೆ, ಅವಳ ಅನುಗ್ರಹದಿಂದ ಆದಷ್ಟು ಬೇಗ ಒಳ್ಳೆಯದ. ನಮಸ್ಕಾರ.